ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಯಾವತ್ತಾದ್ರೂ ಅಂದ್ಕೊಂಡಿದ್ರ ನನ್ನ ಬಾಯ್ ಫ್ರೆಂಡ್ ಜೊತೆ ಮೈಸೂರಿಗೆ ಹೋಗಿ ಈ ತರ ಎಲ್ಲ ಸುತ್ತಾಡ್ಬೇಕು, ಈ ತರ ಎಂಜಾಯ್ ಮಾಡ್ಬೇಕು ಅಂತ? ಬಟ್ ಆ ಒಂದ್ ಸಾಂಗ್ ಅಲ್ಲಿ ಅದನ್ನೆಲ್ಲ ಮಾಡಿಸ್ಬಿಟ್ಟಿದ್ದಾರೆ ಅಲ್ವಾ? ನಾನು ಆಕ್ಚುಲಿ ಯೋಚನೆ ಮಾಡಿಲ್ಲ ಯಾವಾಗ್ಲೂ ಈ ತರ. ಸೊ ಬಟ್ ಇಟ್ ವಾಸ್ ಫನ್. ನೈಟ್ ಶೂಟ್ ಮಾಡಿ ನೋಡಿ, ನಿಮ್ಗೆ ಅದೊಂದು ಕಲಾವಿದರಿಗೆ ಅದೊಂದು ಕೇಳ್ದೇನೆ ಸಿಗುವಂತ ಒಂದು ವರ ಅಲ್ವಾ? ಅದೇ 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 ದಟ್ ಇಸ್ ಟ್ರೂ. ಬಿಕಾಸ್ ಆ ತರ ನೈಟ್ ಅಲ್ಲಿ ಫುಲ್ ಖಾಲಿ ಇತ್ತು ಮೈಸೂರು ಆ ಟೈಮ್ ಅಲ್ಲಿ. ತುಂಬಾ ಚೆನ್ನಾಗಿತ್ತು. ಯಾರು ಇಲ್ಲ, ಪಬ್ಲಿಕ್ ಇಲ್ಲ, ಅಂಡ್ ಲೈಟ್ಸ್ ಅದೆಲ್ಲ. ಇಟ್ ವಾಸ್ ಎಂಟಿ ರೋಡ್ಸ್, ಫುಲ್ ಸೈಲೆನ್ಸ್. ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ಅದೇ ಟೈಮ್ ಅಲ್ಲಿ ಡೆಲ್ಲಿ ಬ್ಲಾಸ್ಟ್ ಆಗಿತ್ತು, ತುಂಬಾ ಜನ ಇಟ್ಕೊಂಡ್ಬಿಟ್ಟು ರೆಸ್ಟ್ರಿಕ್ಷನ್ಸ್ ಇತ್ತು. ಸೊ ಮಿನಿ ಯೂನಿಟ್ ಇಟ್ಕೊಂಡ್ ಮಾಡ್ಬೇಕಿತ್ತು. ಹರ್ಷ ಮಾಸ್ಟರ್ ಮಾಡಿದ ಸಾಂಗ್. ಬಟ್ ಏನ್ ಚೆನ್ನಾಗಿತ್ತು ಅಂದ್ರೆ ಇಡೀ ಮೈಸೂರ್ ಮಲಗಿತ್ತು. ಇಡೀ ಮೈಸೂರ್ ಮಲ್ಕೊಂಡು, ಅದೇ ನಮ್ ಕಾನ್ಸೆಪ್ಟ್ ಇದ್ದಿದ್ದಂಗೆ. ಆ ಇಡೀ ಊರ್ ಮಲ್ಗಾದ ಮೇಲೆ ಅದು ಸುಜ್ಜಿ ಮತ್ತೆ ಪಚ್ಚಂದು ಒಂಥರ ಮನೆ ಆಗೋಗ್ಬಿಡುತ್ತೆ ಇಡೀ ಊರು. ಸೊ ದಟ್ ವಾಸ್ ದ ಕಾನ್ಸೆಪ್ಟ್. ಬಟ್ ನಮಗೆ ಆಕ್ಚುಲಿ ಶೂಟ್ ಮಾಡ್ತಾ ಇರುವಾಗ ಅಂದ್ರೆ ನೈಟ್ ಟೈಮ್ ಅಲ್ಲಿ ಅರಮನೆ ಮುಂದೆ ನಿಂತ್ಕೊಂಡಿರೋದು ಅವೆಲ್ಲ ಇಟ್ ವಾಸ್ ವೆರಿ ಪೀಸ್ಫುಲ್. ಮಾತ್ರ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ನಾನು ಯಾವಾಗ್ಲೂ ಟಾಂಗಲ್ಲಿ ಪ್ರಶಾಂತವಾಗಿದ್ದಾಗ ಪ್ರಶಾಂತನ ಸುತ್ತಾಟ. ಸರಿ, ಏನ್ ಹೇಳಕ್ಕೆ? ಟಾಂಗಲ್ಲಿ ಯಾವಾಗ ಕೂತ್ಕೊಂಡಿರ್ಲಿಲ್ಲ, ಸೊ ಅದು ಕೂತ್ಕೊಳಕ್ ಸಿಕ್ತು. ಅಂಡ್ ಐ ಲವ್ ನೈಟ್ ಡ್ರೈವ್ಸ್. ತುಂಬಾ ಅಂದ್ರೆ ತುಂಬಾ ಇಷ್ಟ. ಸೊ ಬಟ್ ಮಾಡಕ್ ಸಿಗಲ್ಲ. ಸೊ ಆ ದಿನ ಐ ಲವ್ ಇಟ್. ಆಲ್ಸೋ ಬೈಕ್ ಅಲ್ಲಿ ಎಲ್ಲ ಹೋಗೋದು ನೈಟ್ ಅಲ್ಲಿ ಸ್ಪೆಷಲಿ. ಇಟ್ಸ್ ಡ್ಯಾಮ್ ಗುಡ್. ಅದ್ ಶಾರ್ಟ್ಸ್ ಮಾತ್ರ ನನಗೆ ಸೂಪರ್. ನನಗೆ ತುಂಬಾ ಒನ್ ಆಫ್ ದ ಫೇವರೇಟ್ ಶಾರ್ಟ್ಸ್ ಸಿನಿಮಾದಲ್ಲಿ. ಸುಜಿ ಪಚ್ಚ ಮತ್ತೆ ಬೈಕ್ ಅಲ್ಲಿ ಹೋಗ್ತಾ ಇರೋದು ಇನ್ ಅರಗಿಣಿ ನನಗೆ ತುಂಬಾನೇ ಇಷ್ಟ ಆಯ್ತು ಅದು. ಸಾಂಗ್ ಗೆ ವಾಯ್ಸ್ ಸಾನ್ವಿ ಅವ್ರದ್ದಿದೆ. ಸೊ ಅದು ಮಸ್ತ್ ಮಲೈಕಾಗಿಂತ ಜಾಸ್ತಿ ಇಷ್ಟ ಆಯ್ತು ಅಂತ ಪ್ರಿಯಾ ಮೇಡಮ್ ಹೇಳ್ತಾ ಇದ್ರು ಸಂದರ್ಶನ ಮಾಡಿದ್ರಲ್ಲಿ. ಸೊ ಅವ್ರ ಚಾಯ್ಸಸ್ ಹಂಗಿದೆ. ಅದಕ್ಕೆ ನನಗೂ ಅತ್ತೆಗೆ ಅಷ್ಟು ಜೆಲ್ ಆಗೋದು. ನಿಮ್ಗೂ ಅಷ್ಟೇನಾ? ಮಸ್ತ್ ಮಲೈಕಾಗಿಂತ ಇದೇ ಸಾಂಗ್ ಜಾಸ್ತಿ ಇಷ್ಟ? ಅವರಿಗೆ ನಮ್ ಸಿನಿಮಾ ಬಟ್ ಇಲ್ಲ, ದ ಇಂಟ್ರೋ ಸಾಂಗ್ ಆಲ್ಸೋ ಹ್ಯಾಸ್ ಕಮ್ ಔಟ್. ಅಂದ್ರೆ ಓಪನಿಂಗ್ ಕ್ರೆಡಿಟ್ಸ್ ಅಲ್ಲಿ ಬರುತ್ತಲ್ಲ. ಇನ್ಫ್ಯಾಕ್ಟ್ ಸಾನು ಅದಕ್ಕೆ ಲಿರಿಕ್ಸ್ ಬರ್ದಿದ್ದು ಹೌದು, ಹಾಡಿದ್ದು ಹೌದು. ಪ್ಲಸ್ ಮ್ಯೂಸಿಕ್ ನ ಒಂದು ಅರೇಂಜ್ಮೆಂಟ್ ಮಾಡ್ಬಿಟ್ಟು ನನಗೆ ತೋರಿಸಿದಾಗ ನಾನು ಅನ್ಕೊಂಡೆ ಇದನ್ನ ಯೂಸ್ ಮಾಡ್ಬೋದು ಇಲ್ಲಿ ಓಪನಿಂಗ್ ಕ್ರೆಡಿಟ್ಸ್ ಅಲ್ಲಿ. ಈ ಸಾಂಗ್ ನ ಯೂಸ್ ಮಾಡ್ಬೋದು. ಫಸ್ಟ್ ಆಫ್ ಆಲ್ ಇರೋದೇ 1 hour 35 minutes. ಸೊ ಅಟ್ಲೀಸ್ಟ್ ಲೆಂತ್ ಒಂಚೂರು ಇನ್ಕ್ರೀಸ್ ಆಗುತ್ತೆ ಅನ್ಕೊಂಡು 1.5 minutes. ಸೊ ಅವಳಿಗೆ ಆಕ್ಚುಲಿ ಕಡಕ್ ಮಾಲ್ ಸಾಂಗ್ ತುಂಬಾನೇ ಇಷ್ಟ ಆಗಿತ್ತು. ಆ ವಿಡಿಯೋ ಆಗಿರ್ಬೋದು, ಆ ಸಾಂಗ್ ಆಗಿರ್ಬೋದು. ಸೊ ಅವಳಿಗೆ ಪ್ಲಸ್ ಸಿಂಗರ್ ಅಲ್ವಾ, ಅದು ತಲೆಯಲ್ಲಿ ಓಡ್ತಾ ಇತ್ತು, ಅಂತ ಓಡ್ತಾ ಇತ್ತು ತಲೆಯಲ್ಲಿ. ಆಮೇಲೆ ಕುತ್ಕೊಂಡು ಇದ್ ಮಾಡಿದ್ದು ಮಾಡಾದ್ಮೇಲೆ ನಾನು ಹೋಗಿ ನನಗೆ ತೋರ್ಸಿದ್ಲು. ಫಸ್ಟ್ ತೋರ್ಸಾದ್ಮೇಲೆ ನಾನು ಹೇಳಿದೆ, ಇರೋದು ದೀಪಮ್ಮಗೆ ತೋರ್ಸೋ ಮುಂಚೆ ನಾವೇ ರಫ್ ಆಗಿ ಏನಾದ್ರು ಗ್ರಾಫಿಕ್ಸ್ ಅಲ್ಲಿ ಏನಾದ್ರು ಮಾಡೋಣ ಅಂತ ಹೇಳಿದಾಗ ಅವಾಗ ನಾನು ನಮ್ಮ ಎಡಿಟರಿಗೆ ಹೇಳಿದೆ, ನನಗೆ ಗೊತ್ತಿಲ್ಲ ಹೆಂಗ್ ಮಾಡ್ತಿರೋ ನನಗೆ ಗೊತ್ತಿಲ್ಲ, ಬಟ್ AI ಏನೋ ಒಂದು ಯೂಸ್ ಮಾಡ್ಕೊಂಡು ಏನಾದ್ರು ಒಂದು ಮಾಡೋಣ ತೋರ್ಸಕ್ಕೆ ಅಷ್ಟೇ. ದೆನ್ ಇನ್ 2 days ಅದನ್ನ ರೆಡಿ ಮಾಡಿಸ್ಬಿಟ್ಟು ಆಮೇಲೆ ತೋರಿಸಿದೆ ದೀಪಮ್ಗೆ. ಅವ್ರು ನೋಡಿದ್ರು ಈಸ್ ಲೈಕ್ 1 day ಏನೂ ಹೇಳಿಲ್ಲ ಅವರು. ಆಮೇಲೆ ಇಲ್ಲ ಓಕೆ ಯೂಸ್ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಚರಣ್ ಅವ್ರಿಗೆ ತುಂಬಾನೇ ಇಷ್ಟ ಆಗೋಯ್ತು ಸಾಂಗ್. ಸೊ ಆ ಒಂದು ಮಿಕ್ಸ್ಚರ್ ಇದೆಯಲ್ಲ ಅವ್ರು ಮಾಡಿರೋದು, ಅಂದ್ರೆ ಒಂದು ಅರ್ಬನ್ ಹಿಪ್ ಹಾಪ್ ಪ್ಲಸ್ ಟಮ್ಟೆ ಗಿಮ್ಟೆ ಎಲ್ಲ ಯೂಸ್ ಮಾಡಿದಾರಲ್ಲ. ಲೋಕಲ್ ಫ್ಲೇವರ್ ಇದೆ, ಹಿಪ್ ಹಾಪ್ ಫ್ಲೇವರ್ ಇದೆ. ಎಸ್, ನಾನು ಅವ್ರ ಸ್ಟುಡಿಯೋಗೆ ಹೋಗ್ತಾ ಇರುವಾಗಲೂ ನಾವು ಅದೇ ಡಿಸ್ಕಸ್ ಮಾಡ್ತಾ ಇದೀವಿ ಯಾವಾಗ್ಲೂ. ಬಿಕಾಸ್ ಅವ್ರ ಜಾನರ್ ಅಲ್ಲಿ ಫಾರ್ ಎಕ್ಸಾಂಪಲ್ ನಾಯಿ ಸಂಜೆ ಇದರಿಂದ ಗೋಧಿ ಬಣ್ಣ ಏನ್ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಇದೊಂಥರ ಇಟ್ಸ್ ಲೈಕ್ ಅ ಬ್ಲೂಸ್ ಟ್ರ್ಯಾಕ್ ಪ್ಲಸ್ ಏನೋ ಒಂಥರ ಲೋಕಲ್ ಫ್ಲೇವರ್ನು ಇದೆ ಅದರಲ್ಲಿ. ಸೊ ಅವರು ನನಗೆ ಅದೇ ಒಂದು ಇಷ್ಟ ಆಗೋದು, ಅವ್ರ ಬಗ್ಗೆ ಎಕ್ಸ್ಪೆರಿಮೆಂಟ್ ಮಾಡೋದು ತುಂಬಾನೇ ಇಷ್ಟ ಅವರಿಗೆ. ಸೊ ಟಿಪಿಕಲ್ ರೆಗ್ಯುಲರ್ ಅದನ್ನು ಮಾಡ್ಬೋದು, ಬಟ್ ಅವ್ರಿಗೆ ಅದನ್ನ ಅವ್ರಿಗೆ ಇಷ್ಟ ಆಗಲ್ಲ. ಅದು ಅವ್ರಿಗೆ ಏನ್ ಚಾಲೆಂಜ್ ಅಂದ್ರೆ ಇದೆ, ಏನೋ ಹೊಸತನ ಕೊಡಬೇಕು ಅಂತ ಹಾತೊರಿತಾ ಇರ್ತಾರೆ. ಈ ಸಿನಿಮಾ ಈಗ ಸದ್ಯಕ್ಕೆ ಮ್ಯಾಂಗೋ ಸೀಸನ್, ಮ್ಯಾಂಗೋ ಪಚ್ಚ ಈ ಸೀಸನ್ ತಕ್ಕನಾಗಿ ಬಂದಿದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ನಾವು ಪ್ಲಾನ್ ಮಾಡಿರ್ಲಿಲ್ಲ. ಈ ಸಿನಿಮಾ ಆಕ್ಚುಲಿ ಜಾನ್ವರಿಯಲ್ಲಿ ಬರ್ಬೇಕಾಗಿತ್ತು. ಬಟ್ ನಾನು ಹೇಳಿದ್ನಲ್ಲ, ಎಲ್ಲ ಟೈಮಿಂಗ್ ಚೆನ್ನಾಗಿ ಕೂಡ್ ಬರುತ್ತೆ ಎಲ್ಲದನ್ನು. ಮ್ಯಾಂಗೋ ಸೀಸನ್ ಅಲ್ಲಿ ನಾವು ಬರ್ಬೇಕಾಗಿತ್ತು. ಸುದೀಪ್ ಸರ್ ಸ್ವಲ್ಪ ಇನ್ವಾಲ್ವ್ ಆಗಿ ಒಂದಷ್ಟು ರೀಶೂಟ್ ಮಾಡಿದ್ವಿ ಅಂತ ಕೇಳ್ಪಟ್ಟೆ. ಇಸಿತ್ತು ರೀಶೂಟ್ ಅಂತ ಏನೂ ಆಗಲಿಲ್ಲ. ಕೆಲವು ಅಡಿಷನ್ಸ್ ಆದವು ಸೀನಿಗೆ. ಸೊ ಖಂಡಿತವಾಗ್ಲೂ ಅಂದರೆ ಅವರು ಆ 30 ವರ್ಷದ ಏನು ಎಕ್ಸ್ಪೀರಿಯನ್ಸ್ ಇದೆಯೋ ಸಿನಿಮಾದಕ್ಕಿಂತ ಹೆಚ್ಚಾಗಿ ಆಡಿಯನ್ಸ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅವರು. ಸೊ ಹೋಗ್ತಾ ಅವ್ರು ಹೇಳಿದ್ರು, ನೋಡು ಈ ಸಿನಿಮಾನ ಒಂಚೂರು ಈ ಟ್ರ್ಯಾಕಲ್ಲಿ ತೊಗೊಂಡು ಹೋದ್ರೆ
ವರ್ಕ್ ಆಗುತ್ತೆ ಇದು, ಥಿಯೇಟರಲ್ಲಿ ತುಂಬಾ ವರ್ಕ್ ಆಗುತ್ತೆ, ಆಡಿಯನ್ಸಿಗೆ ಇಷ್ಟ ಆಗುತ್ತೆ ಇದು. ದಟ್ ಈಸ್ ಹಿಸ್ ಎಕ್ಸ್ಪೀರಿಯನ್ಸ್. ಸೊ ಆ ಎಕ್ಸ್ಪೀರಿಯನ್ಸ್ ಮುಂದೆ ನಾವೆಲ್ಲ ಇನ್ನೂ ಅಂದರೆ ನಾವು ಒಂದು ಚಿಕ್ಕ ಅಂಶನೂ ನಾವು ನೋಡಿಲ್ಲ ಅದರಲ್ಲಿ. ಹೇಳಿದಾಗ ನನಗೂ ಅನಿಸ್ತು ಓಕೆ ಮೋಸ್ಟ್ಲಿ ಇವ್ರು ಹೇಳ್ತಾ ಇರೋದು ಕರೆಕ್ಟು, ಇದನ್ನ ಆ್ಯಡ್ ಮಾಡೋಣ ಅಂತ ಹೇಳಿದಾಗ ಫಸ್ಟ್ ಆಫ್ ಆಲ್ ಇದ್ದಿದ್ದೆ ಅವ್ರದ್ದು ಐಡಿಯಾ. ಆಬ್ವಿಯಸ್ಲಿ ನಮಗೆ ಡೈರೆಕ್ಟರ್ನು ಬಂದ್ಬಿಟ್ಟು ಅವ್ರು ಹೇಳಿದ್ರು, ಇಲ್ಲ ಸರ್ ನೀವಿದ್ದರೆ ನಿಮ್ಮ ಒಂಚೂರು ಇನ್ವಾಲ್ವ್ಮೆಂಟು, ನಿಮ್ಮ ಸಪೋರ್ಟು, ನಿಮ್ಮ ಗೈಡೆನ್ಸ್ ಇದ್ದರೆ ನಮ್ಮ ಈ ಸೀನ್ಸ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿದಾಗ ಅವ್ರು ಆ್ಯಕ್ಚುಲಿ ಸೆಟ್ಟಿಗೆ ಬರೋಕ್ಕೂ ರೆಡಿ ಇರಲಿಲ್ಲ. ಸೀರಿಯಸ್ ಆಗಿ ಹೇಳ್ತಾ ಇದ್ದೆ. ಅವ್ರು ಸೆಟ್ ಅಂದರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಹೋಗಿ ಅದನ್ನ ಶೂಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ನಮಗೆ ಅವಾಗ ಅನಿಸ್ತು ಇಲ್ಲ ನೋಡಿ, ಫಾರ್ ಎಕ್ಸಾಂಪಲ್ ಆ ಲಾಸ್ಟ್ ಶಾಟ್ ಅಂದರೆ ಮಹೇಂದ್ರನ ಸಾಯಿಸೋ ಶಾಟ್ ಇದೆಯಲ್ಲ, ಇಟ್ಸ್ ವೆರಿ ಇಂಟೆನ್ಸ್. ಅದನ್ನ ನಮಗೆ ಹ್ಯಾಂಡಲ್ ಮಾಡೋಕೆ ಓಕೆ ಅಫ್ಕೋರ್ಸ್ ನಮಗೆ ಆ ಕಾನ್ಫಿಡೆನ್ಸ್ ಇತ್ತು, ಬಟ್ ನಮಗೇನೋ ನಿಮ್ಮ ಗೈಡೆನ್ಸ್ ಇದ್ದರೆ ಇನ್ನೂ ಆ್ಯಂಪ್ಲಿಫೈ ಆಗುತ್ತದು. ಆ ಥರದಂತ ಬಂದಾಗ ಸರಿ ಓಕೆ ನಾನು ಸೆಟ್ಟಿಗೆ ಬರ್ತೀನಿ, ಬಟ್ ದಯವಿಟ್ಟು ಯಾರಿಗೂ ಹೇಳೋಕ್ಕೆ ಹೋಗ್ಬೇಡ, ಮೀಡಿಯಾ ಗೊತ್ತಾಗಬಾರ್ದು ಏನೋ. ಬಟ್ ಅದು ಬಂದೇ ಬಂತು ಹೊರಗಡೆ. ಬಟ್ ದಟ್ ವಾಸ್ ಹಿಸ್ ಥಿಂಗ್, ದಟ್ ಅಂದರೆ ಇಟ್ಸ್ ಅ ವೆರಿ ಸೆನ್ಸಿಟಿವ್ ಟಾಪಿಕ್ ಸರ್ ಅದು. ಸೊ ಅದ್ರದ್ದು ಆ ಒಂದು ವಿಚಾರಕ್ಕೆ ಬಂದಾಗ ಹಿ ಸೆಡ್ ಓಕೆ ಇಲ್ಲ ನಾನು ಬರ್ತೀನಿ, ಹೆಲ್ಪ್ ಮಾಡ್ತೀನಿ, ನಿಮ್ಮ ಆ ಗೈಡೆನ್ಸಲ್ಲಿ ನಾನು ಹೇಳ್ತೀನಿ ಹೆಂಗೆ ಮಾಡಬೇಕು ಏನು ಮಾಡಬೇಕಂತ. ಸೊ ತುಂಬಾ ಹೆಲ್ಪ್ ಆಗಿದೆ ಸರ್ ನಮ್ಮ ಸಿನಿಮಾಕ್ಕೆ. ಸೊ ಅದಕ್ಕೆ ನಾನು ಸ್ಟೇಜ್ ಮೇಲೆ ಹೇಳಿದೆ, ನನಗೆ ಅಂದರೆ ನಾನು ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಅದು ಕಮ್ಮಿನೇ ಆಗುತ್ತೆ. ಆ್ಯಂಡ್ ನಾಟ್ ಜಸ್ಟ್ ಫಾರ್ ಮೀ, ಫ್ರಮ್ ದಿ ಎಂಟೈರ್ ಟೀಮ್ ಆಫ್ ಮ್ಯಾಂಗೋ ಪಚ್ಚ.